ಹಾಯ್ ನಮಸ್ತೆ. ವೆಲ್ಕಮ್ ಟು ಸೌಮ್ಯಾಸ್ ಲೈಫ್ ಲೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಸ್ವಲ್ಪ ರೇಷನ್ನ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ನಾವು ಡಿ-ಮಾರ್ಟ್‌ಗೆ ಹೊರಟಿದ್ವಿ. ಇನ್ನೇನು ನಮ್ಮ ನೆಲಮಂಗಲದಲ್ಲೇ ನಮ್ಮ ಮನೆಯಿಂದ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಹತ್ತಿರದಲ್ಲೇ ನಮಗೆ ನೆಲಮಂಗಲ ಇದೆ. ಸೊ ಇಲ್ಲೇ ನಮಗೆಲ್ಲ ಐಟಮ್ಸ್ಗಳು ಸಿಕ್ಬಿಡುತ್ತೆ. ಹಾಗಾಗಿ ನಾವು ಪ್ರತಿ ಸಲ ಡಿ-ಮಾರ್ಟ್‌ಗೆನೇ ಬರೋದು. ನನಗೆ ಡಿ-ಮಾರ್ಟ್ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಇಲ್ಲಿನ ಸ್ವಲ್ಪ ಬೇಳೆಕಾಳು ಅದು ಏನಾದ್ರು ತಂದರೆ ನಾವು ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅದರಲ್ಲಿ ಏನೂ ವೇಸ್ಟೇಜ್ ಇರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಡಿ-ಮಾರ್ಟಲ್ಲೇ ಸ್ವಲ್ಪ ಪ್ರಿಫರ್ ಮಾಡ್ತೀವಿ. ಇಲ್ಲಿ ನಾನು ನನ್ನ ಮಗನ ಕರ್ಕೊಂಡು ಎಂಟ್ರಿ ಆದ್ವಿ. ಅವನಿಗೆ ಆಗಲೇ ಡ್ರೈ ಫ್ರೂಟ್ ಕಡೆ ಕಣ್ಣು ಬಿದ್ದುಬಿಟ್ಟಿದೆ. ಸೊ ಮನೇಲೆಲ್ಲ ತಿನ್ನಿಸೋದು ಅಭ್ಯಾಸ. ಹೇಗೆ ತಿಂತೀಯಾ ಅಂತ ಅಂದಾಗ ಹಿಂಗೆ ಕಚ್ಚಿ ತಿಂತೀನಿ ಅಂತ ನನ್ನ ಕೈನ ಕಚ್ಚಿ ತೋರಿಸ್ಕೊಡ್ತಾ ಇದ್ದ. ಈ ಕಡೆ ಬಿಸ್ಕೆಟ್ ಕಡೆನೂ ಕಣ್ಣು ಹೋಗ್ತಾ ಇತ್ತು. ಬಟ್ ನಾವು ಬಿಸ್ಕೆಟ್ನ ಅಷ್ಟಾಗಿ ಪ್ರಿಫರ್ ಮಾಡಲ್ಲ. ಇದು ಯಾವುದೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಿಸ್ಕೆಟ್ ಕಾಣ್ತು ನನಗೆ, ಅದಕ್ಕೆ ನೋಡ್ತಾ ಇದ್ದೆ. ಬಟ್ ಖರೀದಿ ಮಾಡೋದಿಲ್ಲ. ಅವನಿಗೆ ಬಿಸ್ಕೆಟ್ನ ನಾನು ಜಾಸ್ತಿ ತಿನ್ನಿಸೋ ಅಭ್ಯಾಸ ಮಾಡಿಲ್ಲ. ಇದು ನಾನು ಪ್ರತಿ ವಿಡಿಯೋದಲ್ಲೂ ನನ್ನ ಪಾಪುಗೆ ಏನಾದರೂ ಅಡುಗೆನ ತಯಾರು ಮಾಡಬೇಕಾದ್ರೆ ನಿಮಗೆ ಹೇಳ್ತಿರ್ತೀನಿ, ಮಿಕ್ಸ್ ಬೇಳೆ ಅಂತ ಹೇಳಿ. ಇದರಲ್ಲಿ ಎಲ್ಲ ಥರದ ಬೇಳೆನೂ ಇರುತ್ತೆ. ತೊಗರಿಬೇಳೆ, ದೆನ್ ಉದ್ದಿನ ಬೇಳೆ, ಹೆಸರು ಬೇಳೆ, ಇನ್ನೊಂದು 3-4 ಥರ ಬೇಳೆಗಳಿರುತ್ತೆ. ಇದೇ ಒಂದು ಸ್ಪೂನ್ ಹಾಕಿದ್ರೆ ಎಲ್ಲ ಪ್ರೋಟೀನ್ಗಳು ಸಿಕ್ಬಿಡುತ್ತೆ. ನೆಕ್ಸ್ಟು ಡಿ-ಮಾರ್ಟಿಗೆ ಬರೋಕ್ಕಿಂತ ಮುಂಚೆ ಯಾವಾಗಲೂ ಐಟಮ್ಗಳನ್ನ ಲಿಸ್ಟ್ ಮಾಡ್ಕೊಂಡು ಬಂದಿರ್ತೀವಿ. ಇಂಥದ್ದೇ ಬೇಕು ಅಂತ. ಹಾಗೆ ಲಿಸ್ಟ್ ಮಾಡಿಕೊಂಡ್ರೆ ಒಂದು ಮನಿ ಸೇವರ್ ಅಂತ ಹೇಳಿ ಹೆಲ್ಪ್ ಆಗುತ್ತೆ. ಇನ್ನು ಬೇಳೆ ತಗೊಂಡು ನಮ್ಮ ಮನೆಯವ್ರಿಗೆ ಡ್ರೈ ಫ್ರೂಟ್ಸ್ನ ನೋಡ್ತಾ ಇರಿ, ಸ್ವಲ್ಪ ಪ್ರೈಸು ಗ್ರಾಮ್ಸ್ ಎಲ್ಲ ಅಂತ ಹೇಳಿ. ನಂಗೆ ಅದೊಂದು ತುಂಬ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ನಾನು ಈ ಕಡೆ ಸೋಪ್ ತಗೊಳ್ಳೋಕ್ಕೆ ಅಂತ ಬಂದೆ. ಸೋಪ್ ಬಾರ್ ಆ್ಯಕ್ಚುಲಿ ಇದು ಬೈ ಒನ್ ಗೆಟ್ ಒನ್ನಲ್ಲಿ ಇರುತ್ತೆ. ಇದನ್ನು ನಾನು ಪಾಪುಗೆ ಯಾವಾಗಲೂ ಕೂಡ ಹೋಮ್ ಮೇಡ್ ಸೋಪ್ನೇ ನಾನು ಯೂಸ್ ಮಾಡ್ತೀನಿ. 1.5 ವರ್ಷ ತನಕ ನಾನು ಅವನಿಗೆ ಟೆಡಿ ಬಾರ್ನ ಯೂಸ್ ಮಾಡಿದೆ. ಟೆಡಿ ಬಾರ್ನ ಈಗಲೂ ಕೂಡ ನಾನು ಫೇಸ್ಗಷ್ಟೇ ಅಪ್ಲೈ ಮಾಡ್ತೀನಿ. ಇನ್ನು ಅವನಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇರೋದ್ರಿಂದ ನಾನು ಹೋಮ್ ಮೇಡ್ ಸೋಪ್ ಅಂದರೆ ಬೇವಿನ ಸೊಪ್ಪು ಹಾಕಿ ಈ ಸೋಪ್ ಬೇಸ್ನ ನಾನು ಯೂಸ್ ಮಾಡ್ತೀನಿ. ಅದೇನೆಂದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡೆ. ಒಂದು ನೀಮ್ ಮತ್ತು ಆಲೋವೆರಾ ಫ್ಲೇವರ್ ತೊಗೋತಾ ಇದ್ದೆ. ಈ ಸಲ ಸ್ಯಾಂಡಲ್ವುಡ್ ಮತ್ತು ಆಲೋವೆರಾನ ತಗೊಂಡಿದ್ದೀನಿ. ಸೊ ಈ ಸೋಪ್ ಬೇಸ್ನ ಜಸ್ಟ್ ಹಾಫ್ ಹಾಕಿದ್ರೆ ಸಾಕಾಗುತ್ತೆ. 2 ಫ್ಲೇವರ್ನ ಹಾಫ್ ಆಗಿ ಹಾಕಿ ನನಗೊಂದು ತಿಂಗಳು ಆಗೋಷ್ಟು ಸೋಪ್ನ ನಾನು ಅವನಿಗೆ ಯೂಸ್ ಮಾಡ್ಬೋದು. ಸೊ ನಾನು ಬೈ ಸೋಪ್ ಚಾಯ್ಸ್ ಮಾಡೋದ್ರೊಳಗೆ ನಮ್ಮ ಮನೆಯವ್ರು ಇಲ್ಲಿ ಉಪ್ಪಿನಕಾಯಿ ಅಂತೆ, ಡ್ರೈ ಫ್ರೂಟ್ಸ್ ಅಂತೆ ಒಂದಿಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದರು. ಇನ್ನು ನೆಕ್ಸ್ಟು ಕ್ರೀಮ್ ಏನಾದರೂ ಬೇಕಾ ಅಂತ ಕೇಳಿದಾಗ ನೋಡಿದೆ, ಸ್ವಲ್ಪ ನಂಗೆ ಆಯಿಲಿ ಆಗಿಬಿಡುತ್ತೆ ಆ ಕ್ರೀಮ್ಗಳಲ್ಲಿ. ಹಾಗಾಗಿ ನಾನು ಅದನ್ನು ತಗೊಳ್ಳಿಲ್ಲ. ನೆಕ್ಸ್ಟ್ ಪಾಪುಗೆ ಟೂತ್ ಬ್ರಷ್ ತೊಗೋಬೇಕಿತ್ತು. ಒಂದು ಟೂತ್ ಬ್ರಷು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೆ, ಹಾಗಾಗಿ ತೊಗೋಬೇಕಿತ್ತು. ಮಾರ್ಗೋ ಒಂದು ಸೋಪ್ ನನ್ನ ಮಗ ತೋರಿಸ್ದ ಅಂತ ಅದನ್ನು ಹಾಕ್ಕೊಂಡ್ವಿ. ಅವನಿಗೆ ಎಲ್ಲ ಕಲರ್ಸು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಅದು ಬೇಕು, ಇದು ಬೇಕು ಅಂತ ಎಲ್ಲ ತೋರಿಸ್ತಾ ಇದ್ದ. ಬಟ್ ನಾನು 1-2 ಸೆಲೆಕ್ಟ್ ಮಾಡಿ ಅವನ ಕೈಲಿ ಕೊಟ್ಟೆ. ಯಾವ್ದು ಬೇಕು ತಗೊಳಪ್ಪ ನಿನಗೆ ಅಂತ. ಯಾವ್ದು ಬೇಕು ಅನ್ನೋದಕ್ಕಿಂತ ಸಾಫ್ಟ್ ಆಗಿರಬೇಕು ಅವ್ರ ಹಲ್ಲಿಗೆ. ಅದು ಹಲ್ಲು ಸ್ವಲ್ಪ ಮುಂದ್ಗಡೆ 4 ಹಲ್ಲು ಕೂಡ ಹೋಗ್ಬಿಟ್ಟಿದೆ, ಅಂದರೆ ಕೊಳ್ತೋಗ್ಬಿಟ್ಟಿದೆ. ಚಾಕ್ಲೇಟ್ ತಿಂದಂತೂ ಅಲ್ಲ, ಅವನಿಗೆ ಚಾಕ್ಲೇಟ್ ತಿನ್ನೋ ಅಭ್ಯಾಸ ಅಷ್ಟಾಗಿಲ್ಲ. ಡಾಕ್ಟ್ರಿಗೆ ಕೇಳಿದಾಗ ನೈಟೆಲ್ಲ ಓವರ್ ಫೀಡ್ ಮಾಡಿ ಹಂಗಾಗಿದೆ. ಅದು ಸ್ವಲ್ಪ ಹಾಲು ಕುಡಿದಾಗ ಅಲ್ಲೇ ಉಳ್ಕೊಳ್ಳುತ್ತೆ ದವಡೆಯಲ್ಲಿ, ಆವಾಗ ಹಂಗಾಗತ್ತೆ ಅಂತ. ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಬರೋ ಹಲ್ಲು ತುಂಬ ನೀಟಾಗೇ ಬರುತ್ತೆ, ಅದು ಕೊಳ್ತಿರೋ ಹಲ್ಲಿರಲ್ಲ ಅಂತ ಅಂದರು. ಓಕೆ, ನೆಕ್ಸ್ಟ್ ನಾವೀಗ ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ನಾನು ಸ್ವಲ್ಪ ಡೈಲಿ ವೇರ್ ಟಿ ಶರ್ಟ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು. ಟಿ ಶರ್ಟ್ನ ನೋಡ್ತಾ ಇದ್ದೆ ನಾನು. ಅಷ್ಟರಲ್ಲಿ ನಮ್ಮ ಮನೆಯವರು ಆ ಕಡೆ ಹೋಗಿ ಬರ್ತೀನಿ, ಸ್ವಲ್ಪ ಪ್ಯಾಂಟ್ಸ್ ನೋಡಿ ಬರ್ತೀನಿ ಅಂತ ಹೋಗಿದ್ರು. ನಾನೊಂದಿಷ್ಟು ಟಿ ಶರ್ಟು ಆಮೇಲೆ ಲೋಯರ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಈ ಕಡೆ ಸ್ಟೀಲ್ ಕಡೆ ಬಂದು ಇದೊಂದು ಪುಟಾಣಿ ತಟ್ಟೆ ಇಡ್ಲಿ ಕಾಣ್ತು, ತಗೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಒಂದು ಎಲ್ಲ ಖರೀದಿ ಮಾಡಿ ಹೊರಟು ಬಂದ್ವಿ. ಇನ್ನು ನಾವು ನೆಲಮಂಗಲದಲ್ಲಿ ಒಂದು ಬಾಂಬೆ ಬಜಾರ್ ಅಂತ ಇದೆ. ಅಲ್ಲಿ ಪ್ಲಾಸ್ಟಿಕ್ ಐಟಮ್ಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ನು ಹೋಮ್ ಮೇಡ್ ಥಿಂಗ್ಸು, ನಮಗೆ ಮನೆಗೆ ಯೂಸ್ ಆಗುವಂಥ ಪ್ಲಾಸ್ಟಿಕ್ ಐಟಮ್ಗಳು,
ಸಣ್ಣ ಮಕ್ಕಳಿಗೆ ಆಟ ಸಾಮಾನ, ದೆನ್ ಸ್ವಲ್ಪ ಸ್ಟೀಲ್ ಐಟಮ್ಗಳು ಇಲ್ಲಿ ಸಿಗುತ್ತೆ. ವರ್ತ್ ಇದೆ ನಾವು ಕೊಡೋ ಅಮೌಂಟಿಗೆ. ಜಸ್ಟ್ 100 ರೂಪಿ ಅನ್ಕೋತೀನಿ ನಾನು. 110 ರೂಪೀಲಿ ಎಲ್ಲ ಸಿಕ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಇನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಇದೆಯಲ್ಲ ಸ್ಟ್ಯಾಂಡು, ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಬಾಳೆಕಂಬ ನಿಲ್ಸೋದಕ್ಕೆ ಅಂತ ಹೇಳಿ ಸ್ಟ್ಯಾಂಡು. ಆನ್ಲೈನಲ್ಲಿ ತುಂಬ ಇರುತ್ತೆ ರೀ. ಇನ್ನು ಮೀಶೋದಲ್ಲೇ ಕಡಿಮೆಗೆ ಸಿಗುತ್ತೆ ಅಂತ ಅನ್ನೋದ್ರೆ ಅದ್ರ ಡೆಲಿವರಿ ಚಾರ್ಜಸ್ಸೇ ಅರ್ಧ ಹಾಕಿರ್ತಾರೆ. ಸೊ ಇಲ್ಲಿ ಬಂದು ನಾವು ಖರೀದಿ ಮಾಡ್ಕೋಬೋದು. ನೆಲಮಂಗ್ಲದವ್ರು ಯಾರಾದರೂ ಇದ್ದರೆ ದಯವಿಟ್ಟು ಈ ಶಾಪಿಗೆ ಬಂದು ವಿಸಿಟ್ ಮಾಡಿ. ನಿಮ್ಮ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಗಳು ಇಲ್ಲಿ ಸಿಕ್ಬಿಡುತ್ತೆ. ದೆನ್ ವುಡನ್ ಸ್ಪೂನ್ಸು ಈಗ ತುಂಬ ಟ್ರೆಂಡ್ ಆಗಿದೆ. ಯೂಸ್ಫುಲ್ಲು, ಹೆಲ್ತಿ, ಎಲ್ಲ ಜನ ಹೆಲ್ತ್ ಕಡೆ ನೋಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಅದು ಇದು ಅಂತ. ನಂಗೆ ನೆಕ್ಸ್ಟ್ ಇನ್ನೊಂದು ಟೇಬಲ್ ಕ್ಲಾತ್ ಬೇಕಿತ್ತು. ಟಿ ವಿ ಕೆಳಗಡೆ ಇರೋ ಒಂದು ಟೇಬಲ್ಗೆ ಕ್ಲಾತ್ ಬೇಕಿತ್ತು. ಈ ಕ್ಲಾತ್ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಸಾಫ್ಟ್ ಆಗಿತ್ತು. ಲೈಕ್ ಸಣ್ಣ ಮಕ್ಕಳಿಗೆ ನಾವು ಬ್ಲ್ಯಾಂಕೆಟ್ ಹೊತ್ತಿಸ್ತೀವಲ್ಲ, ಆ ಸಾಫ್ಟ್ ಕ್ಲಾತಲ್ಲಿ ಇತ್ತು. ಮಾಮೂಲಿ ಬ್ಲ್ಯಾಂಕೆಟ್ದು ಕ್ಲಾತ್ ಬರುತ್ತಲ್ಲ, ಇಲ್ಲಿ ನನ್ನ ಮಗನ ಕಣ್ಣಿಗೆ ಇಲ್ಲಿ ಬಳ್ಳಿಯಲ್ಲಿ ಹಣ್ಣು ಬಿಟ್ಟಿರೋ ನೋಡ್ಬಿಟ್ಟ. ಏನು ನಿಜವಾಗ್ಲೂ ಹಣ್ಣು ಬಿಟ್ಟಿದ್ಯೇನೋ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದ. ಅಮ್ಮ ಫ್ರೂಟ್ ಅಂತ ಹೇಳಿ. ಸೊ ಫ್ರೂಟ್ ಅಲ್ಲ ಬೇಟ, ಅದು ಪ್ಲಾಸ್ಟಿಕ್ ಫ್ರೂಟ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟು ಮ್ಯಾಟ್ಗಳು ನೋಡ್ತೀಯಾ ನೋಡು ಅಂತ ಹೇಳಿದ್ರು. ಇನ್ನೇನು ಮನೇಲಿ 2 ಸೆಟ್ ಮ್ಯಾಟ್ ಇದೆ. ಒಂದು ತೆಗ್ದಾಗ ಒಂದು ವಾಶ್ ಮಾಡಿ ಇನ್ನೊಂದು ಹಾಕ್ಬೋದು. ಸದ್ಯಕ್ಕೆ ಬೇಡ ಅಂತ ಹೇಳಿದೆ. ಸೊ ಇಲ್ಲಿ ಎಲ್ಲ ಥರದ ಐಟಮ್ಗಳು ನಿಮಗೆ ಸಿಕ್ಬಿಡುತ್ತೆ. ಮ್ಯಾಟು, ಕರ್ಟನ್ಸು, ಬೆಡ್ಶೀಟು, ಸೋಫಾ ಕವರು, ಇಂಥ ಐಟಮ್ ಸಿಗೋದಿಲ್ಲ ಅಂತ ಇಲ್ಲ. ಯಾರಾದರೂ ನೆಲಮಂಗಲದವರು ಇದ್ದರೆ ವಿಸಿಟ್ ಮಾಡಿ. ಇನ್ನು ಡೋರಲ್ಲಿ, ಮೇನ್ ಡೋರಲ್ಲಿ ಹೊರಗಡೆ ಇಡೋದಕ್ಕೆ ಅಂತ ಒಂದು ಮ್ಯಾಟ್ ನೋಡಿದೆ, ಗ್ರಾಸ್ ಟೈಪು. ತುಂಬ ತೆಳುಗಿತ್ತು. ಬೇಡ ಅಂತ ಅನಿಸ್ಬಿಡ್ತು. ಇನ್ನೇನು ನೀರು ಬಿದ್ದು ಮಳೆಗಾಲದಲ್ಲಿ ಅದು ಹಾಳಾಗಿ ಹೋಗ್ಬಿಡತ್ತೆ. ಸದ್ಯಕ್ಕೆ ಹೇಗಿದೆಯೋ ಹಾಗೆ ಇರಲಿ ಅಂತ ಹೇಳಿ. ನೆಕ್ಸ್ಟ್ ಈ ಕಡೆ ನಿಮಗೆ ಈಸ್ಟ್ ಡೋರಲ್ಲಿ ತೋರಿಸ್ತಾ ಇದ್ದೀನಿ. ಡಾಲ್ಸು. ಈ ಡಾಲ್ಸ್ ಎಲ್ಲ ಜಸ್ಟ್ ಒಂದು 100 ರೂಪಿಗೆ ಸಿಕ್ಬಿಡುತ್ತೆ. ರೋಡ್ ಸೈಡಲ್ಲೇ ನಮಗೆ ಜಾಸ್ತಿ ಕಾಸ್ಟಲ್ಲಿ ಬೀಳೋ ಹಾಗಾಗ್ಬಿಡುತ್ತೆ. ತುಂಬ ರಶ್ ಇರುತ್ತೆ. ವೀಕೆಂಡಲ್ಲಂತೂ ಈ ಶಾಪ್ ತುಂಬ ರಶ್ ಇರುತ್ತೆ. ಇಲ್ಲಿ ಗ್ಲಾಸ್ ಐಟಮ್ಸ್ಗಳು, ಪಿಂಗಾಣಿ ಲೋಟಗಳು, ಆಮೇಲೆ ಪ್ಲೇಟ್ಸು, ಫೈಬರ್ ಪ್ಲೇಟ್ಸು, ಹೀಗೆ ತುಂಬ ಐಟಮ್ಸು, ವೆರೈಟೀಸ್ ಆಫ್ ಐಟಮ್ಸು ಇಲ್ಲಿ ಸಿಗುತ್ತೆ. ವರ್ತ್ ಇದೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಳಾಗೋದಿಲ್ಲ. ನಾವು ಹೇಗೆ ಇಟ್ಕೋತೀವೋ ಹಾಗೆ ಯೂಸ್ ಆಗುತ್ತೆ. ಸ್ವಲ್ಪ ಫ್ಯಾನ್ಸಿಯಾಗಿ, ಟ್ರೆಂಡಿಯಾಗಿ ಮನೆ ಡೆಕೋರೇಟ್ ಮಾಡೋರಿಗೆ ಮನೆ ಡೆಕೋರೇಷನ್ ಐಟಮ್ಗಳು, ಪಿಂಗಾಣಿ, ನಾವು ಇಲ್ಲಿ ಉಪ್ಪು ಹಾಕಿಡೋದಕ್ಕೆ ಪಿಂಗಾಣಿ ಐಟಮ್ಗಳು ಎಲ್ಲ ಸಿಗುತ್ತೆ. ಇನ್ನು ಈ ಸೆಕ್ಷನ್ ಅಂದರೆ ನನ್ನ ಮಗನ ಫೇವ್ರೆಟ್ ಸೆಕ್ಷನ್. ಕಂಪ್ಲೀಟ್ ಆಟ ಸಾಮಾನು ನೋಡಿರ್ತಾರೆ, ಹಂಗಂಗೆ ಇಟ್ಟೋಗಿರ್ತಾರೆ. ಸೊ ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಎಲ್ಲ ಕೇಳ್ತಾ ಇದ್ದ. ಬಟ್ ಸದ್ಯಕ್ಕೆ ಯಾವುದು ಬೇಡ, ಜಸ್ಟ್ ಒಂದು ರಿಂಗ್ ಹಾಕೋಕ್ಕೆ ಅಂತ ಹೇಳಿ ಸ್ಟೆಪ್ ವೈಸ್ ರಿಂಗ್ದು ಒಂದು ಸ್ಟೇಜ್ ಇರುತ್ತಲ್ಲ, ಅದನ್ನು ಮಾತ್ರ ನಾನು ತೊಗೊಂಡೆ. ಅದೊಂದು ಇರಲಿಲ್ಲ ಅವನಿಗೆ. ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಇನ್ನು ಮನೆ ಡೆಕೋರೇಟಿವ್ ಐಟಮ್ಸ್ ಅಂತ ಬಂದರೆ ಫೋಟೋ ಫ್ರೇಮ್ಸು, ಡೆಕೋರೇಟಿವ್ ಐಟಮ್ಸು, ತೋರಣಗಳು, ಸೀನ್ರೀಸು, ತುಂಬ ಏನು ಸಿಗೋದಿಲ್ಲ ಅಂದರೆ ಇರೋ ಒಂದು 4-5 ಸೆಕ್ಷನಲ್ಲಿ ಎಲ್ಲ ಐಟಮ್ಗಳ್ನೂ ಇಲ್ಲಿ ಕವರ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ತೋರಣಗಳು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದೇ ಒಂದು 100 ರೂಪಾಯಿ 200 ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ಅಂದರೆ ಒಂದು 80 ರೂಪಾಯಿ 70 ರೂಪಾಯಿ ನಾವು ಡೆಲಿವರಿ ಚಾರ್ಜೇ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ 100-110 ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ಅಂದರೆ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಒಂದು ಕಡೆ ಹೊರಗಡೆ ಹೋಗಿ ಬಂದ್ವಿ ಅನ್ನೋದು ಇರುತ್ತೆ. ಆಲ್ಮೋಸ್ಟ್ ನಂಗೆ ಏನಾದ್ರು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಐಟಮ್ಸ್ ಬೇಕು ಅಂದರೆ ಇದೇ ಶಾಪಿಗೆ ವಿಸಿಟ್ ಮಾಡೋದು. ಇಲ್ಲಿ ಫ್ಲವರ್ ಪಾಟ್ಸು, ಸ್ಮಾಲ್ ಸೈಜ್ ಬಕೆಟು, ಬಿಗ್ ಸೈಜ್ ಬಕೆಟ್ಸು, ಸ್ಟೂಲ್ಸು, ವಾಟರ್ ಬಾಟಲು, ಡಸ್ಟ್ಬಿನ್ಸು, ಜಗ್ಗು, ಪ್ಲೇನ್ ಬಾಕ್ಸು. ನನಗೆ ಹೀಗೆ ಮನೆ ಹೊರಗಡೆ ಬಾಗಿಲು ತೊಳೆಯೋದಕ್ಕೆ ಅಂತ ಬಕೆಟ್ ಇಟ್ಟಿರ್ತೀನಲ್ಲ, ಅಲ್ಲೊಂದು ಜಗ್ ಹೊಡೆದೋಗಿತ್ತು. ಹಾಗಾಗಿ ಒಂದು ಜಗ್ ತೊಗೊಂಡೆ. ಇಲ್ಲಿಟ್ಟಿರುವಂಥ ಸೆಟ್ ಆಫ್ ಜಗ್ಗು, ಒಂದು ಸೆಟ್ ಆಫ್ ಜಗ್ಗಲ್ಲಿ 6 ಪೀಸಸ್ ಏನೋ ಇತ್ತು. 110 ರೂಪಿ ವರ್ತ್ ಅನ್ನಿಸ್ತು, ತಗೊಂಡ್ವಿ. ನೋಡಿ ಇಲ್ಲಿ ಚೆಂಡು ಹೂವಿನ ಮಾಲೆ ಥರನೇ ಇರೋವಂಥ ತೋರಣಗಳು.
ನಾನು ಇದನ್ನೆಲ್ಲ ಆನ್ಲೈನಲ್ಲೂ ಚೆಕ್ ಮಾಡಿದ್ದೀನಿ, ಬಟ್ ನಾ ಹೇಳಿದ್ನಲ್ಲ, ಡೆಲಿವರಿ ಚಾರ್ಜಸ್ಸೇ ಜಾಸ್ತಿ ಆಗಿತ್ತು. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡಿ. ಮುತ್ತಿನ ಮಾಲೆಗಳು, ಬ್ಯಾಗ್ಸು, ಸಿಸರು, ಲೈಟರು. ಇಲ್ಲೊಂದು ನಂಗೆ ಟೇಬಲ್ ಕ್ಲಾತ್ ಬೇಕು ಅಂತ ಅಂದಲ್ಲ, ಇಲ್ಲೊಂದು ಪ್ಲಾಸ್ಟಿಕಲ್ಲಿ ಇತ್ತು, ನೋಡಿದೆ, ಬಟ್ ಅದಕ್ಕೇನು ಎಂಡಲ್ಲಿ ಸ್ಟಿಚ್ ಇರಲಿಲ್ಲ, ಹಾಗಾಗಿ ಬೇಡ ಅನ್ನಿಸ್ತು. ಬಟ್ಟೆ ಒಣಗ್ಸೋಕ್ಕೆ ಅಂತ ಹೇಳಿ ಒಂದು ದಾರ ಬೇಕಿತ್ತು ನನಗೆ. ನೋಡಿ, ಇಲ್ಲಿ ಹ್ಯಾಂಡ್ ಗ್ಲೌಸು, ಆಮೇಲೆ ಗಾರ್ಡನಿಂಗ್ ಮಾಡೋರಿಗೆ ಆ ಐಟಮ್ಗಳು ಸಿಗುತ್ತೆ. ಇಲ್ಲಿ ಕಿಚನ್ ಶೆಲ್ಫ್ ಮೇಲೆಲ್ಲ ಶೀಟ್ ಬರ್ತಿದೆಯಲ್ಲ ಈಗ, ಆ ಶೀಟ್ಗಳೆಲ್ಲ ಇಲ್ಲಿ 100 ರೂಪಿಗೆ ರೋಲ್ ಅಂತ ಹೇಳಿ ಸಿಕ್ಬಿಡುತ್ತೆ. ಇನ್ನು ನಾನು ಬಟ್ಟೆ ಒಣಗ್ಸೋಕ್ಕೆ ದಾರ ಅಂತ ಹೇಳಿದ್ನಲ್ಲ, ಅದು ಕೂಡ ನೋಡಿದೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ. ಇಲ್ಲೂ ಅಷ್ಟೇ, ಎಲ್ಲೇ ಹೊರಗೆ ಬಂದರೂ ಕೂಡ ನನಗೇನು ಐಟಮ್ ಬೇಕು ಅದನ್ನು ಮಾತ್ರ ಪಿಕ್ ಮಾಡಿಕೊಂಡು ಜಾಗ ಖಾಲಿ ಮಾಡ್ತಾ ಇರಬೇಕು. ಯಾಕಂದರೆ ಇನ್ನೂ ನಿಂತ್ಕೋತೀವಿ, ಇನ್ನೂ ನೋಡ್ತೀವಿ ಅಂದರೆ ಎಲ್ಲ ಐಟಮ್ಗಳು ಬೇಕು ಅನಿಸುತ್ತೆ. ಬೇಡದೇ ಇರೋ ಐಟಮ್ ತಗೊಂಡೋಗಿ ಮನೇಲಿ ತುಂಬಿಸೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋದರೆ ಎಲ್ಲ ಥರ ಸೇವಿಂಗ್ಸು ಆಗುತ್ತೆ. ಇದೊಂದು ಇಟ್ಕೊ ಅಂತ ಹೇಳಿದ್ರು. ಇನ್ನು ಮುಂದೆ ನಿಮಗೆ ಇನ್ನೊಂದು ಸೆಕ್ಷನ್ ತೋರಿಸ್ಬೇಕಿತ್ತು, ಅದೇ ಡಾಲ್ ಸೆಕ್ಷನ್ಗೆ. ಆ ಸೆಕ್ಷನಲ್ಲಿ ಜಸ್ಟ್ ನಾನು ನಿಮಗೆ ಡಾಲ್ ತೋರಿಸಿದ್ದೆ. ನೋಡಿ, ಇಲ್ಲಿ ಕಸ ತುಂಬಕ್ಕೆ ಸಣ್ಣ ಸಣ್ಣ ಪೊರ್ಕೆಗಳು, ಬ್ರಷ್ ಟೈಪು. ಇಲ್ಲೊಂದು ಹಗ್ಗ ಸಿಕ್ತು, ನಾಯಿಗೆ ಕಟ್ಕೊಂಡು ಹೋಗ್ತಾರಲ್ಲ, ಈ ಹಗ್ಗ ತೊಗೊಂಡ್ಬಿಡೋಣ, ಬಂಟೂನ್ ಕಟ್ಕೊಂಡು ಹೋಗ್ಬಿಡೋಣ. ನಾವು ಯಾವ ಸೆಕ್ಷನಲ್ಲಿ ಇರ್ತೀವೋ ಆ ಸೆಕ್ಷನಲ್ಲಿ ಅವ್ನು ಇರೋದೇ ಇಲ್ಲ, ಬರೀ ಆಟ ಸಾಮಾನು ಸೆಕ್ಷನಲ್ಲೇ ಇದ್ದಾನೆ, ಅವನಿಗೆ ಕಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವನು ನೋ 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 ಅಂತ ಹೇಳ್ತಾ ಇದ್ದ. ಅವನಿಗೆ ಏನು ಕಿತ್ಕೊಂಡಿದ್ದಾನೋ, ಏನು ಕೆಳಗೆ ಬಿದ್ದು ತೊಗೊಂಡಿದ್ದಾನೋ, ಕಿತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಹೈಟಲ್ಲಿದೆ. ಕೆಳಗೆ ಬಿದ್ದಿರೋದನ್ನು ತೊಗೊಂಡು ನನಗೆ ಆ್ಯಪಲ್ ಸಿಕ್ತು. ನಾನು ಆ್ಯಕ್ಚುಲಿ ಅವನಿಗೆ ಆ್ಯಪಲ್ ತಿನ್ನಿಸಲ್ಲ, ಬೇಗ ಕಫ ಆಗಿಬಿಡುತ್ತೆ. ಆ್ಯಪಲ್ ಸಿಕ್ತು ಅನ್ನೋ ಖುಷಿಲಿದ್ದ. ನೆಕ್ಸ್ಟು ಇಲ್ಲಿ ಚಾಪೆಗಳು, ಮ್ಯಾಟ್ಗಳು, ಈ ಸೆಕ್ಷನ್ ತೋರಿಸಿದ್ದೆ ನಿಮಗೆ. ಇನ್ನು ಲಾಸ್ಟ್ ಸೆಕ್ಷನ್ ಅಂತ ಅಂದರೆ ಅದೇ ಡಾಲ್ ಸೆಕ್ಷನ್ನು. ಆ ಸೆಕ್ಷನ್ಗೆ ಹೋದರೆ ನಿಮಗೆ ಎಲ್ಲ ಥರ ಡೆಕೋರೇಟಿವ್ ಐಟಮ್ಗಳು ಸಿಕ್ಬಿಡುತ್ತೆ. ನನಗಿಲ್ಲಿ ಬಂಟು ನನ್ನ ಹಿಂದೆ ಹೋಗಿದ್ದು ಕಾಣಲಿಲ್ಲ, ಇನ್ನು ನಮ್ಮ ಮನೆಯವರು ಕೂಡ ಸಿಕ್ಕಿರಲಿಲ್ಲ, ಹಾಗಾಗಿ ಅಲ್ಲೊಂದು ರೌಂಡ್ ಹೊಡೆದೆ. ಈ ಸೆಕ್ಷನಲ್ಲಿ ಸ್ವಲ್ಪ ತುಂಬ ಕಲೆಕ್ಷನಲ್ಲಿ ಪಿಲ್ಲೋಸ್ ಇದೆ. ಪಿಲ್ಲೋಸ್ ಆದಮೇಲೆ ನೆಕ್ಸ್ಟು ಸೀನ್ರೀಸು, ಫೋಟೋ ಫ್ರೇಮ್ಸು, ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಡೆಕೋರೇಟಿವ್ ಐಟಮ್ಸು, ದೇವರ ಮೂರ್ತಿಗಳು, ಆಮೇಲೆ ಹೂವಿನ ಕುಂಡ ಅಂದರೆ ಪ್ಲಾಸ್ಟಿಕ್ ಐಟಮ್ಮು, ದೊಡ್ಡ ದೊಡ್ಡ ಫೋಟೋ ಫ್ರೇಮ್ಸು ಕೂಡ ಇಲ್ಲಿ ಸಿಕ್ಬಿಡುತ್ತೆ. ಈ ಥರ ಕಲೆಕ್ಷನ್ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಒಂದೇ ಒಂದು ಸ್ಟೋರಲ್ಲಿ ಎಲ್ಲ ಥರ ಕಲೆಕ್ಷನ್ಗಳ್ನೂ ಇಟ್ಟಿದ್ದಾರೆ. ಏನು ಒಂದು ಸ್ಟೋರಿಗೆ ಹೋದರೆ ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿಡ್ಬೋದು ಒಂದು ಕಮ್ಮಿ ಅಮೌಂಟಲ್ಲಿ. ವೆರೈಟೀಸ್ ಆಫ್ ವಾಟರ್ ಬಾಟಲ್ಸು, ಮಕ್ಕಳ ಲಂಚ್ ಬ್ಯಾಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಹೊಸದಾಗಿ ಮ್ಯಾಟ್ ಕಲೆಕ್ಷನ್ ಬಂದಿತ್ತು, ಇಲ್ಲೇ ಇಟ್ಬಿಟ್ಟಿದ್ದಾರೆ ಇವರು. ಸೊ ಇಲ್ಲಿ ಫೈನಲ್ ಆಗಿ ನಮ್ಮ ಶಾಪಿಂಗ್ ಇಲ್ಲಿ ಕಂಪ್ಲೀಟ್ ಆಯಿತು. ಸುಮ್ಮನೆ ರೌಂಡ್ ಹೊಡಿಯೋದು, ಏನು ಬೇಕೋ ಅದನ್ನು ಪಿಕ್ ಮಾಡಿಕೊಂಡು ಒಂದು ರೌಂಡ್ ನೋಡೋದು. ಇಲ್ಲಿ ನನಗೆ ನಮ್ಮ ಮನೆಯವ್ರು ಕಾಣಲಿಲ್ಲ, ಮತ್ತೆ ಇನ್ನೆಷ್ಟೊತ್ತು ಹೋಗೋಣ ಮನೆಗೆ, ಟೈಮ್ ಆಯಿತು ಅಂತ ಹೇಳಿ. ಆ್ಯಕ್ಚುಲಿ ಮಧ್ಯಾಹ್ನನೇ ಪ್ಲ್ಯಾನ್ ಮಾಡಿದ್ವಿ, ಸಂಡೇ ಆಗಿರೋದ್ರಿಂದ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ. ಬಟ್ ಮಧ್ಯಾಹ್ನ ತುಂಬ ಗಾಳಿ, ಆಮೇಲೆ ಮಳೆ ಕೂಡ ಬರೋ ಹಾಗಿತ್ತು, ಲೈಟಾಗಿ ಮಳೆನೂ ಕೂಡ ಬಂತು. ಇಲ್ಲಿ ನಮ್ಮ ಟೋಟಲ್ ಬಿಲ್ ಬಂದುಬಿಟ್ಟು 330 ರೂಪಾಯಿ ಆಯಿತು. ಇಷ್ಟು ಕಮ್ಮಿ ಬೆಲೆಯಲ್ಲಿ ನಾನು 4 ಐಟಮ್ ಪರ್ಚೇಸ್ ಮಾಡಿದೆ. ಅಲ್ಲಿಂದ ಹೊರಟು ಇನ್ನು ನಾಳೆ ಸೋಮವಾರ ದೇವ್ರ ಪೂಜೆಗೆ ಹೂ ಬೇಕು ಅಂತ ಹೇಳಿದಾಗ ಹೂವು ತಗೊಂಡು ನಾವು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಟೇಕ್ ಕೇರ್. ಬಾಯ್ ಬಾಯ್.